ಉಡುಪಿಯ ಹೆಬ್ರಿಯಲ್ಲಿ ಎನ್ಕೌಂಟರ್ ಆದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ದೇಹದಲ್ಲಿ 7 ಗುಂಡುಗಳು ಪತ್ತೆಯಾಗಿವೆ. ನಿನ್ನೆ ಅವರು ರೆಸಿಸ್ಟ್ ಮಾಡೋಕೆ ಅವರು ಕೂಡ ಪಿಸ್ತೂಲ್ ಹಾರಿಸೋಕೆ ಹೋಗಿದ್ದಾರೆ. ನಂತರ ಪೊಲೀಸರು ಕೂಡ ಗುಂಡು ಹಾರಿಸಿದ್ದಾರೆ. ಪರಿಣಾಮ 7 ಗುಂಡುಗಳು ತಾಗಿದೆ. ಹೊಟ್ಟೆ, ಪಾದ, ತೊಡೆಗೆ ANF ಸಿಡಿಸಿದ ಗುಂಡುಗಳು ಹೊಕ್ಕಿವೆ. ಮಣಿಪಾಲದ ಕೆಎಂಸಿಯಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕೂಡ್ಲು ನದಿ ದಂಡೆಯಲ್ಲಿ ವಿಕ್ರಮ್ ಗೌಡ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅದು ಅವರ ಹುಟ್ಟೂರು. ಈ ಮಧ್ಯೆ ಈ ಎನ್ಕೌಂಟರ್ ವಿರುದ್ಧ ಮಾಜಿ ನಕ್ಸಲರು ದನಿ ಎತ್ತಿದ್ದಾರೆ. ಯಾವ ಕಾರಣಕ್ಕೆ ಕೊಂದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಕ್ರಮ್ ಗೌಡ ಸಾವಿಗೆ ಸರ್ಕಾರದ ಹೃದಯಹೀನ ನೀತಿಗಳೇ ಕಾರಣ ಅಂತ ದೂಷಿಸಿದ್ದಾರೆ. ಈ ರಕ್ತದ ಕಲೆ ಸಿದ್ದರಾಮಯ್ಯ ಬಟ್ಟೆ ಮೇಲಿದೆ ಅಂತ ವ್ಯಾಖ್ಯಾನಿಸಿದ್ದಾರೆ. ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ANF ನಡೆಸಿದ ಎನ್ಕೌಂಟರ್ ಅನ್ನು ಸಮರ್ಥಿಸಿದ್ದಾರೆ. ಕಾನೂನು ಚೌಕಟ್ಟಿನಲ್ಲೇ ಈ ಎನ್ಕೌಂಟರ್ ನಡೆದಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ನಕಲಿ ಎನ್ಕೌಂಟರ್ ಅಲ್ಲ ಅಂತ ಆಂತರಿಕ ಭದ್ರತಾ ವಿಭಾಗದ DGP ಪ್ರಣಬ್ ಮೊಹಾಂತಿ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಹೃದಯಹೀನ ನೀತಿಗಳು ಯಾಕೆ ಅವ್ರನ್ನ ಕೊಲ್ಲುವಂತ ಅಗತ್ಯ ಏನಿತ್ತು? ಅದು ನಿಮ್ಮ ಬಿಳಿ ಬಟ್ಟೆ ಮೇಲೆ, ನಿಮ್ಮ ಪಂಚೆ ಮೇಲೆ ಬಿದ್ದಿದೆ ರಕ್ತ. ನೀವು ಒಬ್ಬ ನ್ಯಾಯಾಧೀಶ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೊದಲು ತನಿಖೆಗೆ ಆದೇಶ ಮಾಡಿ. ಕೂಡಲೇ ನೀವು ಅದನ್ನು ತನಿಖೆಗೆ ಆದೇಶ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಡೆದಿರೋದು ಸತ್ಯ, ಅದೊಂದು ಹತ್ಯೆನೆ. ಅದನ್ನು ಮುಚ್ಚಿಟ್ಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರನೇ ಇರುತ್ತೆ ಅಂತ ನೇರವಾಗಿ ಹೇಳಬೇಕು ಬಂದಿದೆ. ದೇರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಸರೆಂಡರ್ ಆಗಲಿಲ್ಲ. ಅವರು ಸುಮಾರು ಕೇಸ್ಗಳಲ್ಲಿ ಇದ್ರು ಅವರು. ಸೊ ಹಂಗಾಗಿ ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಷ್ಟೇ. ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ? ತನಿಖೆ ಮಾಡಬೇಕು ಹಾಗೆ ಅಂತೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. ಆಟೋಮ್ಯಾಟಿಕ್ ಮೆಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ. ಎನ್ಕೌಂಟರ್ ಆಗಿರೋದನ್ನ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಹೇಳಿ? ನಾವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ. ಅವರು ಹೇಳೋದು ನೀವು ಶರಣಾಗ್ರಿ ಅಂತ ಹೇಳ್ತೀರಿ. ಇನ್ ಕೇಸ್ ಶರಣಾದರೆ ನಂತರ ಸರ್ಕಾರದ ಕಡೆಯಿಂದ ರಕ್ಷಣೆ ಸಿಗ್ತಾ ಇಲ್ಲ. ಕೇಸು ಅಂತ, ಕೋರ್ಟು ಅಂತ, ಬೇಲ್ ಅಂತ ಹಲ್ದಾಡಬೇಕಾಗಿದೆ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಶರಣಾಗಿರೋರು ಮತ್ತು ಒಮ್ಮೆ ಇದಕ್ಕೆ ಒಳಗೆ ಹೋಗಿ ಹೊರಗೆ ಬರಲಾರದೆ ಒದ್ದಾಡ್ತಿರೋರ ಪರಿಸ್ಥಿತಿ ಏನು ಅನ್ನೋದು ನಾವು ಅದರೊಳಗಿದ್ದವ್ರು ನಮಗೆ ಗೊತ್ತಿದೆ. ಆದರೆ ಸರ್ಕಾರ ಮೇಲ್ನೋಟಕ್ಕೆ ಶರಣಾಗಿ ಅಂತಿರೋ ವಿನಃ ಅದಕ್ಕೆ ಬೇಕಾದಂತಹ ರಕ್ಷಣೆ ಆಗಲಿ ಮತ್ತೊಂದಾಗಲಿ ಯಾವುದನ್ನು ಕೂಡ ಮಾಡಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಸರ್ಕಾರ ನೀವು ಐದಾರು ಶರಣಾಗಬೇಕಾ ಬೇಡವಾ ಅದನ್ನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು. ನೀವೇ ಹೇಳ್ತಾ ಇದ್ರಿ ಕೇರಳದಲ್ಲಿ 25 ಲಕ್ಷ ಕೊಡ್ತಾರೆ, ನಮ್ಮಲ್ಲಿ 5 ಲಕ್ಷ ಕೊಡ್ತೀವಿ ಶರಣಾದವ್ರಿಗೆ ಅಂತ. ಬೇಸಿಕ್ ಅವ್ರು ಏನು ಡಿಮಾಂಡ್ಸ್ ಮಾಡ್ತಿದ್ದಾರೆ ಎಲ್ಲಾನು ಫುಲ್ಫಿಲ್ ಮಾಡೋಕ್ಕಾಗದೇ ಇರಬಹುದು. ಬಟ್ ಸರ್ಕಾರದ ಚೌಕಟ್ಟಿನಲ್ಲಿ ಏನು ಮಾಡಬಹುದು ಅದನ್ನಾದರೂ ಟ್ರೈ ಮಾಡಬಹುದಲ್ಲ. ಇನ್ನು ವಕ್ಫ್ ವಿವಾದದ ಹೊತ್ತಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಪುತ್ರ MLC ಯತೀಂದ್ರ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕ್ರಮದಲ್ಲಿ ಮಾತನಾಡಿ ಯತೀಂದ್ರ ಸಿದ್ದರಾಮಯ್ಯನವರು ಭಾರತ ಹಿಂದುತ್ವ ದೇಶ ಆದರೆ ಇದಕ್ಕಿಂತ ದೊಡ್ಡ ಅಪಾಯ ಇನ್ನೊಂದಿಲ್ಲ. ಆಗ ಈ ದೇಶ ಉಳಿಯಲು ಸಾಧ್ಯವಿಲ್ಲ. ಇದಕ್ಕೆ ನಾವ್ಯಾರೂ ಅವಕಾಶ ಕೊಡಬಾರದು ಅಂತ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಂದೂಗಳಿಗೆ ಆತಂಕವಿದೆ ಅಂತ ಆರೋಪಿಸಿದ್ದಾರೆ. ಮುಸ್ಲಿಂ ಧರ್ಮಕ್ಕೂ ಈ ಭಾರತಕ್ಕೂ ಏನ್ ಸಂಬಂಧ ಅಂತ ಅವರ ಪ್ರಶ್ನೆ. ಕೇವಲ ಒಂದು ಧರ್ಮದ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಬಹಳ ಅಪಾಯಕಾರಿ ಹಾಗಾಗಿ ಬಿಡಬಾರ್ದು. ಮತ್ತೆ ಇನ್ನು ಕೆಲವು ಜನ ಮಾತ್ರ ಈ ರೀತಿ ಒಂದು ಧರ್ಮದ ರಾಷ್ಟ್ರ ಆಗಬೇಕು ಅಂತ ಬಯಸ್ತಿರೋರು. ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋಂಥವ್ರು. ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡಕ್ಕೆ ಬರುತ್ತೆ? ಭಾರತ ಹಿಂದುತ್ವ ದೇಶ ಆದರೆ ಇದಕ್ಕಿಂತ ಅಪಾಯ ಇನ್ನೊಂದಿಲ್ಲ. ಏನು ಮಾತಾಡ್ತಾ ಇದ್ದೀರಿ? ಅಲ್ಲಿ ನಿಂತಿರೋರ ಜೊತೆಗೆ ಅವ್ರನ್ನ ಓಲೈಸಬೇಕು, ಅವರ ಚಪ್ಪಾಳೆಗಿಟ್ಟಿಸ್ಕೊಳ್ಬೇಕು ಅಂತ ಏನು ಬೇಕಾದರೂ ಮಾತಾಡಬಹುದಾ? ಅದಕ್ಕೆ ಕಾಂಗ್ರೆಸ್ ಮೇಲೆ ಪದೇ ಪದೇ ಕೇಳಿಬರೋದು ನೀವು ಯಾವುದೋ ಒಂದು ಸೈಡಲ್ಲಿ ಇರ್ತೀರಿ, ನೀವು ಯಾರೋ ಒಂದು ಸೈಡ್ ಅವ್ರ ಪರವಾಗಿ ಕೇಸ್ಗಳನ್ನು ಹಾಕಲ್ಲ, ಉಳಿದವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀರಿ ಅಂತ. ಇಂಥ ಹೇಳಿಕೆಗಳು ಬಹಿರಂಗವಾಗಿ ವ್ಯಕ್ತವಾದಾಗ ನೀವು ನಡ್ಕೊಳ್ತಾ ಇರೋದು ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಚಟುವಟಿಕೆಗಳು, ಅದಕ್ಕೆ ಪೂರಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಲ್ಲವನ್ನು ಗಮನಿಸಿದಾಗ ಅಫ್ಕೋರ್ಸ್ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನುವಂತಹ ಬಿಜೆಪಿಗರ ಆರೋಪ ಏನಿದೆ ಅದು ನಿಜ ಅನ್ಸ್ಬಿಡುತ್ತೆ. ಕೆಲವು ಸತಿ ನೀವು ಮಾತಾಡುವಾಗ ಯೋಚನೆ ಮಾಡಬೇಕು. ತಾವೊಬ್ಬರು ಜನಪ್ರತಿನಿಧಿಗೆ ಆಗಿದ್ದೀರಿ. ಸೊ ಇಂತಹ ಸಂದರ್ಭದಲ್ಲಿ ನನ್ನ ಮಾತು ಯಾವ ರೀತಿ ಪರಿಣಾಮ ಬೀರಬಹುದು ಅಂತ. ನಾಳೆ ದಿನ ಇದನ್ನ ಇಟ್ಕೊಂಡು ಬೇರೆ ರೀತಿಯಾದಂತಹ ಪರಿಣಾಮಗಳಾದರೆ ಆಗ ಅದಕ್ಕೆ ಜವಾಬ್ದಾರ ನೀವಾಗ್ತೀರಾ? ಮುಖ್ಯಮಂತ್ರಿಗಳು ಮಾತನಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾರೆ. ಅದೇನೋಪ್ಪ ಯತೀಂದ್ರ ಅವರು ಸಿಕ್ಕಾಪಟ್ಟೆ ಈ ಹಿಂದೆನೂ ಕೂಡ ಇಂಥದ್ದೇನೋ ಒಂದು ಹೇಳಿಕೆ ಕೊಟ್ಟಿದ್ರು. ಇನ್ನು ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ,
ಇದನ್ನು ನಾವು ಹೇಳ್ತಿಲ್ಲಪ್ಪ, ವಿದ್ಯಾರ್ಥಿಯೊಬ್ಬ ವಿದ್ಯಾಮಂತ್ರಿನ ಕಿಚಾಯಿಸಿರೋದು, ಅದು ಕೂಡ ಆನ್ಲೈನ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರ ಮುಂದೆನೇ ಇದನ್ನು ಹೇಳಿದ್ದಾರೆ. ಇದರಿಂದ ಸಚಿವ ಮಧು ಬಂಗಾರಪ್ಪ ತೀವ್ರ ಮುಜುಗರಕ್ಕೆ ಈಡಾಗಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು NEET AEE ಆನ್ಲೈನ್ ಕೋಚಿಂಗ್ ಕಾರ್ಯಕ್ರಮಕ್ಕೆ ಸಚಿವ ಮಧು ಬಂಗಾರಪ್ಪ ಚಾಲನೆ ಕೊಟ್ಟರು. ಈ ವೇಳೆ ವರ್ಚುವಲ್ ಸಂವಾದದಲ್ಲಿ ವಿದ್ಯಾರ್ಥಿಯೊಬ್ಬ ಸಚಿವ ಮಧು ಬಂಗಾರಪ್ಪ ಅವರನ್ನು ಉದ್ದೇಶಿಸಿ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಅಂತ ಕೂಗ್ದ. ಇದರಿಂದ ಮುಜುಗರ ಅನುಭವಿಸಿದ ಸಚಿವ ಮಧು ಬಂಗಾರಪ್ಪ, ಯಾರೋ ಅದು ಹೇಳಿದ್ದು, ಏನಂತ ಹೇಳಿದ್ದು, ನಾನೇನು ಉರ್ದು ಮಾತಾಡ್ತಿದ್ದೀನಾ ಅಂತ ಆರಂಭದಲ್ಲಿ ನಕ್ಕು ರಿಯಾಕ್ಟ್ ಮಾಡಿದ್ರು. ಅದಷ್ಟಕ್ಕೆ ಸೀಮಿತ ಆಗಿದ್ದಿದ್ರೆ ಓಕೆ ಇತ್ತು, ಆದರೆ ಮುಂದುವರೆದಂತೆ ಇಂಥವುಗಳನ್ನು ಸಹಿಸೋಕ್ಕಾಗಲ್ಲ, ಆ ಹುಡುಗ ಯಾರು ಅಂತ ಪತ್ತೆ ಹಚ್ಚಿ ಆಕ್ಷನ್ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಮಧು ಬಂಗಾರಪ್ಪ ನಡೆಗೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಇದು ಸರ್ವಾಧಿಕಾರಿ ಧೋರಣೆ ಅಂತ ಕಿಡಿಕಾರಿದೆ. ಏನಂದ ಯಾರವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ, ಆ ಟಿವಿಯವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ, ಯಾರವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ನೋ ನೋ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಆ ಹುಡುಗ ಯಾರು ಹಾಗೆ ಹೇಳಿದ್ದು ಆ ರೀತಿ ಹೇಳಬಾರ್ದಿತ್ತು. ಇನ್ ಕೇಸ್ ಏನೋ ಒಂದು ರೇಗ್ಸೋಕೆ ಮಾಡೋಕ್ಕೆ ಅಂತಲೇ ಹೇಳಿದ್ದಾನೆ ಅಂತ ಅಂದ್ರೂ ಆರಂಭದಲ್ಲಿ ಮಧು ಬಂಗಾರಪ್ಪ ಅವರು ಅದನ್ನು ಆಕ್ಸೆಪ್ಟ್ ಮಾಡಿದ ರೀತಿ ಇತ್ತಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ಬೋದಿತ್ತು. ಆ್ಯಕ್ಷನ್ ತಗೊಳ್ಳಿ. ಏನು ಆ್ಯಕ್ಷನ್ ತಗೊಳ್ತೀರಿ? ಏನು ಆ ಮಗು ಮೇಲೇನೂ ದ್ವೇಷ ಸಾಧಿಸೋಕೆ ಹೋಗ್ತೀರಾ? ಅಂದರೆ ನಿಮ್ಮನ್ನು ಯಾರೂ ಏನು ಪ್ರಶ್ನೆ ಮಾಡೋ ಹಾಗಿಲ್ಲ, ಏನೂ ಹೇಳೋ ಹಾಗಿಲ್ಲ. ಹಾಗೊಂದು ವೇಳಿದ್ರೆ ಆ್ಯಕ್ಷನ್ ತಗೊಳ್ಳಿ, ಕೇಸ್ ಹಾಕಿ, ಇನ್ನೊಂದು ಮಾಡಿ. ಆ ಮಗು ಮೇಲೆ ಏನು ಆ್ಯಕ್ಷನ್ ತಗೊಳ್ತೀರಿ? ಓಕೆ, ಐಡೆಂಟಿಫೈ ಮಾಡ್ತಾರೆ, ನೀವು ಹೇಳಿದ್ರಿ ಅಂತ ಸ್ಪೆಷಲಾಗಿ ಮುತುವರ್ಜಿ ತಗೊಂಡು ಐಡೆಂಟಿಫೈ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಸೊ ಹಾಗೆ ಏನು ಆ್ಯಕ್ಷನ್ ತಗೊಳ್ತೀರಿ? ಇದು ಒಂದು ರೀತಿ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಆನ್ಲೈನ್ ಆಗಿರೋದ್ರಿಂದ ಐಡೆಂಟಿಫೈ ಮಾಡೋದು ಕಷ್ಟ. ಬಟ್ ಇವ್ರು ಹೇಳಿದ್ದಾರೆ ಅಂತ ಸ್ಪೆಷಲ್ ಆಗಿ ಏನಾದರೂ ಇಂಟ್ರೆಸ್ಟ್ ತೋರಿಸ್ಬೋದೇನೋ ಆಫೀಸರ್ಸು. ಇನ್ನು ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ ಶುರುವಾಗಲಿರುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗಾಂಧಿವಾದಿ ಜಾನಪದ ತಜ್ಞ ಗೋರು ಚೆನ್ನಬಸಪ್ಪ ಆಯ್ಕೆಯಾಗಿದ್ದಾರೆ. ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ ಕನ್ನಡ ಹಬ್ಬದ ಅಧ್ಯಕ್ಷರನ್ನಾಗಿ ಗೋರು ಚೆನ್ನಬಸಪ್ಪ ಅವರನ್ನ ಕಸಾಪ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. 94 ವರ್ಷದ ಗೋರು ಚೆನ್ನಬಸಪ್ಪ ಸಾಹಿತಿಗಳಾಗಿ, ವಿದ್ವಾಂಸರಾಗಿ, ಗಾಂಧಿ ಚಿಂತಕರಾಗಿ, ಶಿಕ್ಷಕರಾಗಿ ಹೆಸರುವಾಸಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಗೊಂಡೇದಹಳ್ಳಿಯಲ್ಲಿ 1930 ಮೇ 18ರಂದು ಇವರ ಜನನ ಆಗಿದೆ. ಜಗತ್ತಿನ ಟಾಪ್ 100 ಅತ್ಯಂತ ಕಲುಷಿತ ನಗರಗಳಲ್ಲಿ ಭಾರತ ತನ್ನ ಪ್ರತಿಸ್ಪರ್ಧಿ ಚೀನಾಗಿಂತ ಬಹಳ ಮುಂದಿದೆ. ಕಲುಷಿತ ನಗರಗಳಲ್ಲಿ ಭಾರತದ 39 ನಗರಗಳಿದ್ರೆ ಚೀನಾ 30 ನಗರಗಳನ್ನು ಹೊಂದಿದೆ. ಪಾಕಿಸ್ತಾನ 7 ನಗರಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಆತಂಕಕಾರಿ ವಿಚಾರ ಅಂದರೆ ಈ ಪಟ್ಟಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ನಗರಗಳು ಭಾರತ ಉಪಖಂಡದಲ್ಲೇ ಇವೆ. ಭಾರತದ ಟಾಪ್ 10 ಕಲುಷಿತ ನಗರಗಳ ಪಟ್ಟಿಯಲ್ಲಿ ದೆಹಲಿ, ಗಾಜಿಯಾಬಾದ್ ಜೊತೆಗೆ ನಮ್ಮ ಹುಬ್ಬಳ್ಳಿ, ಕಲಬುರಗಿ ಕೂಡ ಸ್ಥಾನವನ್ನು ಪಡೆದಿರುವುದು ಕಳವಳಕ್ಕೆ ಕಾರಣವಾಗಿದೆ. ಭಾರತದ ನಗರಗಳಲ್ಲಿ ಹೆಚ್ಚುತ್ತಾ ಇರುವ ಸಂಚಾರ ದಟ್ಟಣೆ ಬಗ್ಗೆಯೂ SP ಮೊಬಿಲಿಟಿ ವೆಬ್ ಬೆಳಕು ಚೆಲ್ಲಿದೆ. ಬೆಂಗಳೂರಿನಲ್ಲಿ ತೀವ್ರ ಸಂಚಾರ ದಟ್ಟಣೆಯಲ್ಲಿ ವಾಹನಗಳ ಸರಾಸರಿ ವೇಗ ಗಂಟೆಗೆ ಬರೀ 10 ಕಿಲೋಮೀಟರ್ ಇದೆ. ಯಾವುದ್ಯಾವುದರಲ್ಲೋ ಕಾಂಪಿಟೇಷನ್ ಅಂದರೆ ಕಲುಷಿತ ನಗರಗಳ ಪಟ್ಟಿಯಲ್ಲೂ ಕಾಂಪಿಟೇಷನ್ ಅಂತಂದರೆ ಹೇಗೆ? ಅದರಲ್ಲೂ ಸಾಮಾನ್ಯವಾಗಿ ಎಂಥದ್ದೇ ಸುದ್ದಿಗಳು ಬಂದರೂ ಕರ್ನಾಟಕದ ಜೋಡಣೆ ಇರುತ್ತೆ. ಇದರಲ್ಲೂ ಕೂಡ ಕರ್ನಾಟಕದ ಜೋಡಣೆ, ಕಲಬುರಗಿ ಇರಬಹುದು ಅಥವಾ ಹುಬ್ಬಳ್ಳಿ ಇರಬಹುದು, ಇಲ್ಲಿಯೂ ಕೂಡ ಕಲುಷಿತ ನಗರ ಅಂತ ಅನ್ನಿಸ್ಕೊಂಡಿದೆ ಅಂತಂದರೆ ಅದನ್ನು ಈಗ ಸರಿ ಮಾಡೋದಕ್ಕೆ ಏನು ಮಾಡಬಹುದು ಅದರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಕಡೆ ಮರಗಳನ್ನ ಕಡಿತಾ ಇರೋದು, ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಪೊಲ್ಯೂಷನ್ ಹೆಚ್ಚಾಗದೆ ಇನ್ನೇನು ಕಡಿಮೆ ಆಗುತ್ತಾ? ಮುಂದೆ ಇನ್ನು ಯಾವ್ಯಾವ ನಗರಗಳು ಸೇರ್ಪಡೆ ಆಗುತ್ತೋ, ಇನ್ಯಾವ ಸ್ಥಾನದಲ್ಲಿರ್ತೀವೋ ಗೊತ್ತಿಲ್ಲ. ಇನ್ನು ರಷ್ಯಾ ಉಕ್ರೇನ್ ಯುದ್ಧ 1000 ದಿನ ಪೂರೈಸಿದ ಹೊತ್ತಲ್ಲೇ ಆತಂಕಕಾರಿ ಬೆಳವಣಿಗೆಯೊಂದು ಘಟಿಸಿದೆ. ಇದೇ ಮೊದಲ ಬಾರಿಗೆ ರಷ್ಯಾ ಮೇಲೆ ಉಕ್ರೇನ್ ನಿನ್ನೆ ಅಮೆರಿಕದ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪ್ರಯೋಗ ಮಾಡಿದೆ. 6ರಲ್ಲಿ 5 ಹೊಡೆದುರುಳಿಸಲಾಗಿದೆ, ಮತ್ತೊಂದನ್ನು ಧ್ವಂಸ ಮಾಡಿದ್ದಾಗಿ ರಷ್ಯಾ ಹೇಳಿದೆ. ಇದನ್ನು ಅಮೆರಿಕ ಉಕ್ರೇನ್ ಜಂಟಿ ದಾಳಿ ಅಂತ ಪರಿಗಣಿಸಿರುವ ಪುಟಿನ್ ಕೆರಳಿದ್ದಾರೆ. ಪ್ರತಿಕಾರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಹೊತ್ತಲ್ಲಿ ಉತ್ತರ ಕೊರಿಯಾದಿಂದ ಮತ್ತಷ್ಟು ಶಸ್ತ್ರಾಸ್ತ್ರ ರಷ್ಯಾವನ್ನ ತಲುಪಿದೆ. ಆದರೆ
ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಬೈಡನ್ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಆಂಟಿ ಪರ್ಸನಲ್ ಮೈನ್ಸ್ ಬಳಕೆ ಮಾಡಲು ಉಕ್ರೇನ್ಗೆ ಅನುಮತಿಯನ್ನು ಕೊಟ್ಟಿದೆ. ಈ ಮಧ್ಯೆ ರಷ್ಯಾ ದೊಡ್ಡ ಮಟ್ಟದಲ್ಲಿ ವೈಮಾನಿಕ ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಯದ್ನೋ ಬಿದ್ನೋ ಅಂತ ಕೀವ್ನಲ್ಲಿರುವ ಅಮೆರಿಕ, ಇಟಲಿ, ಗ್ರೀಸ್, ಸ್ಪೇನ್ ದೇಶಗಳು ತಮ್ಮ ರಾಯಭಾರ ಕಚೇರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿವೆ. ಅಮೆರಿಕದ ಮುಂದಿನ ಅಧ್ಯಕ್ಷ ಟ್ರಂಪ್ ತನ್ನ ಕಾರ್ಯವರ್ಗವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಶ್ವದ ಸಿರಿವಂತೆ ವೃತ್ತಿಪರ ರಸ್ಲರ್ ಲಿಂಡಾ ಮೆಕ್ಮೋಹನ್ರನ್ನ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದ್ದಾರೆ. FBI ಡೈರೆಕ್ಟರ್ ಸ್ಥಾನಕ್ಕೆ ಅರ್ಹರನ್ನ ನೇಮಿಸಲು ಸಂದರ್ಶನವನ್ನು ನಡೆಸ್ತಾ ಇದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದಿಂದ ಗೆದ್ದ ಟ್ರಾನ್ಸ್ಜೆಂಡರ್ ಸಾರಾ ಮೆಕ್ಬ್ರೈಡ್ರನ್ನ ಮಹಿಳೆಯ ಬಾತ್ರೂಮ್ಗೆ ಬಿಟ್ಟುಕೊಳ್ಳದಿರಲು ರಿಪಬ್ಲಿಕನ್ನರು ತೀರ್ಮಾನ ಮಾಡಿದ್ದಾರೆ. ಅಂದಹಾಗೆ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸಲು ಅಮೆರಿಕದಲ್ಲಿ ತಯಾರಿ ನಡೆದಿದೆ. ಟೆಕ್ಸಾಸ್ನ 1402 ಎಕರೆ ಭೂಮಿಯಲ್ಲಿ ವಲಸಿಗರ ಬಹಿಷ್ಕರಣೆ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಇದರ ಸುತ್ತಲೂ 7781 ಅಡಿಯ ದುರ್ಭೇದ್ಯ ಬೇಲಿಯನ್ನು ಅಳವಡಿಸಲಾಗಿದೆ. ಸ್ಪೇಸ್ ಎಕ್ಸ್ ಸಂಸ್ಥೆಯ ಅತ್ಯಂತ ಪ್ರತಿಷ್ಠೆಯ ಸ್ಟಾರ್ಶಿಪ್ ರಾಕೆಟ್ ಪ್ರಯೋಗ ವಿಫಲವಾಗಿದೆ. ಸೌತ್ ಟೆಕ್ಸಾಸ್ನ ಸ್ಟಾರ್ಬೇಸ್ ಸೆಂಟರ್ನಿಂದ ಉಡಾವಣೆಗೊಂಡ 400 ಅಡಿ ಎತ್ತರದ ಸೂಪರ್ ಹೆವಿ ಬೂಸ್ಟರ್ ರಾಕೆಟ್ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ. ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಸಾಫ್ಟ್ ಲ್ಯಾಂಡ್ ಆದ ಕೆಲವೇ ಕ್ಷಣಗಳಲ್ಲಿ ಈ ಘಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಖಾಲಿ ಸ್ಟಾರ್ಶಿಪ್ ಅಂತರಿಕ್ಷ ನೌಕೆ 90 ನಿಮಿಷ ಭೂಮಿ ಸುತ್ತ ತಿರುಗಿ ಹಿಂದೂ ಮಹಾಸಾಗರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಈ ಕ್ಷಣಕ್ಕೆ ಅಮೆರಿಕದ ಮುಂದಿನ ಅಧ್ಯಕ್ಷ ಟ್ರಂಪ್, ಸ್ಪೇಸ್ ಎಕ್ಸ್ ಮಾಲೀಕ ಎಲಾನ್ ಮಸ್ಕ್ ಸಾಕ್ಷಿಯಾಗಿದ್ದರು. ಕ್ಲೇ ಕಿಂಗ್ ಖ್ಯಾತಿಯ ಸ್ಪೇನ್ನ ದಿಗ್ಗಜ ಟೆನ್ನಿಸ್ ಆಟಗಾರ ರಫೇಲ್ ನಡಾಲ್ ಸೋಲಿನೊಂದಿಗೆ ಟೆನ್ನಿಸ್ ವೃತ್ತಿ ಜೀವನಕ್ಕೆ ವಿದಾಯವನ್ನ ಹೇಳಿದ್ದಾರೆ. ಈ ಮೊದಲೇ ಅವರು ಘೋಷಣೆ ಮಾಡಿದಂತೆ ತಮ್ಮ ಕಡೆಯ ಪಂದ್ಯವನ್ನ ಡೇವಿಸ್ ಕಪ್ನಲ್ಲಿ ದೇಶಕ್ಕಾಗಿ ಆಡಿದ್ದಾರೆ. ಕೊನೆಯ ಸಿಂಗಲ್ಸ್ನಲ್ಲಿ ನೆದರ್ಲ್ಯಾಂಡ್ನ ಬೊಟಿಕ್ ಡೇ ವಿರುದ್ಧ ನಡಾಲ್ 6-4, 6-4 ನೇರ ಸೆಟ್ಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ. ಇದರೊಂದಿಗೆ ಡೇವಿಸ್ ಕಪ್ ಕ್ವಾರ್ಟರ್ ಫೈನಲ್ನಲ್ಲಿಯೇ ಸ್ಪೇನ್ ಹೋರಾಟ ಅಂತ್ಯಗೊಂಡಿದೆ. ಈ ವೇಳೆ ರಫೇಲ್ ನಡಾಲ್ ಭಾವುಕರಾದರು.